ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯ ಆಲಿಸಲು ಪ್ರಾರ್ಥನೆಯೊಂದಿಗೆ ಆಗಿರುವ ಸಮಯವಾಗಿದೆ. ಆಲಿಸುವ ವಾಕ್ಯದಿಂದ ನಮ್ಮ ಕುಟುಂಬಗಳು ಅನುಗ್ರಹವಾಗಿ ಮಾರ್ಪಡುತ್ತಿದೆ, ನಮ್ಮ ಏಳಿಗೆಯನ್ನು ಅಭಿವೃದ್ಧಿಗೊಳಿಸುತ್ತದೆ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ಆಗಿರೋಣ. ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ಸಂಕಟ ಅನುಭವಿಸುವವರು ಇದ್ದಾರೆ, ರೋಗಿಗಳಿದ್ದಾರೆ, ಹಿಂಸೆ ಬಾಧೆಯನ್ನು ಅನುಭವಿಸುವವರು ಇದ್ದಾರೆ. ಎಲ್ಲರನ್ನು ಈ ಕ್ಷಣ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಇಂದು ಆಲಿಸುವ ದೇವರ ವಾಕ್ಯ ವಿಮೋಚನಾ ಕಾಂಡ 14ನೇ ಅಧ್ಯಾಯ 21 ಮತ್ತು 22ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರೂ ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ಪ್ರಿಯರೇ, ನಾವು ಆಲಿಸಿದ್ದೆವು, ಇಸ್ರಾಯೇಲರು ಕಡಲಿನ ನಡುವೆ ಒಣಗಿದ ಮಣ್ಣಿನಲ್ಲಿ ನಡೆದರು ಎಂದು. ಕೆಸರು ಕೊಳೆಯು ಇಲ್ಲವಾದುದು ಹೇಗೆ ಆಗಿದೆ? ಪ್ರಿಯರೇ, ದೇವರು ನಮ್ಮನ್ನು ನಡೆಸುವುದು ಕೆಸರಿನಲ್ಲಿ ನೀರಿನಲ್ಲಿ ಆಗಿರುವುದಿಲ್ಲ. ದೇವರು ನಮ್ಮನ್ನು ನಡೆಸಲು ಪದ್ಧತಿ ಇಟ್ಟಿರುವುದು ಒಣನೆಲದಲ್ಲಿ ಆಗಿದೆ. ಹಲ್ಲೆಲೂಯಾ. ದೈವಾನುಗ್ರಹದ ಒಣಗಿದ ನೆಲದಲ್ಲಿ, ದೇವರ ಸಂರಕ್ಷಣೆಯ ಒಣಗಿದ ನೆಲದಲ್ಲಿ. ಪ್ರಿಯರೇ, ಈ ಅದ್ಭುತ ನಡೆಯಲು ಕಾರಣ ಪ್ರಾರ್ಥನೆ ಇರುವ ದೇವರ ಹಿತ ಪ್ರಕಾರ ಆರಿಸಲ್ಪಟ್ಟ ಮೋಶೆ ಕಡಲಿನ ಮೇಲೆ ಕೈ ನೀಡಿ ಪ್ರಾರ್ಥಿಸಿದ್ದ ಕಾರಣ. ಪ್ರಿಯರೇ, ನೀವೆಲ್ಲರೂ ಅನುಗ್ರಹದಲ್ಲಿ ಮುಂದೆ ಸಾಗುವುದು. ಪ್ರಾರ್ಥನೆ ಇರುವ ಯಾರೋ ನಿಮಗಾಗಿ ಕೈ ಎತ್ತಿ ಕೈ ಚಾಚಿ ಪ್ರಾರ್ಥಿಸುವುದರಿಂದ ಅಮೇನ್, ಹಲ್ಲೆಲೂಯಾ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ಕರ ಎತ್ತಿ ಪ್ರಾರ್ಥಿಸುತ್ತಿದ್ದೇವೆ. ಅಮೇನ್. ಇಸ್ರಾಯೇಲರು ಈಜಿಪ್ಟಿನ ಗುಲಾಮಗಿರಿಯಿಂದ ಬಿಡುಗಡೆ ನೀಡಿ ಮರುಭೂಮಿಯಲ್ಲಿ ಕೆಂಪು ಸಮುದ್ರವನ್ನು ದಾಟಿದರು. ಅಲ್ಲಿ ಒಂದು ದಾರಿಯಾಗಿದ್ದೇ ದೇವರು ಮಾಡಿದ್ದು. ಪ್ರಿಯರೇ, ನಮಗೆ ರಕ್ಷಣೆ ಪಡೆಯಲು ಇರುವ ಒಂದು ದಾರಿ ದೇವರು ಸಿದ್ಧಪಡಿಸಿದ್ದಾರೆ. ಅಮೇನ್. ನಮಗೆ ನಮ್ಮ ಸಮಸ್ಯೆಯ ಮೇಲೆ ಕೈ ಚಾಚಿ ಪ್ರಾರ್ಥಿಸೋಣ. ದೇವರು ನಮಗಾಗಿ ಒಂದು ದಾರಿಯನ್ನು ಸಿದ್ಧಪಡಿಸಿದ್ದಾರೆ. ಹಲ್ಲೆಲೂಯಾ. ಇಂದು ಮನೆ ಇಲ್ಲ, ನನಗೆ ಸಂಪತ್ತಿಲ್ಲ, ನನಗೆ ರೋಗ, ನನಗೆ ಸಾಲದ ಬಾಧೆ, ನನಗೆ ಒಂದು ಮೆಡಿಸಿನ್ ತೆಗೆದುಕೊಳ್ಳಲು ಸಹ ಹಣವಿಲ್ಲ ಎಂಬ ಯೋಚನೆಯಲ್ಲಿ ಇದ್ದೀರಾ? ಪರವಾಗಿಲ್ಲ, ನಮ್ಮ ಕರವನ್ನು ನಾವು ಎತ್ತಿ ಪ್ರಾರ್ಥಿಸೋಣ. ನಮಗೆ ಇರುವ ದಾರಿ ದೇವರು ಸಿದ್ಧಪಡಿಸಿದ್ದಾರೆ. ಆಮೇನ್. ನಮಗೆ ಒಂದು ನಿಮಿಷ ಕರ ಎತ್ತಿ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.